ನೀವು ಭೂಮಿಯಿಂದ ಹೊರಗಡೆ ಒಂದಷ್ಟು ಮೊಟ್ಟೆಗಳನ್ನು ಹುಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೇಗಿರುತ್ತೆ. ಆದ್ರೆ ಮೊಟ್ಟೆಗಳನ್ನು ಹುಡ್ಕೊಂಡು ಹೋದಂತ ಜನರಿಗೆ ಮೊಟ್ಟೆಗಳ ಜೊತೆ ಇನ್ನು ಏನೇನೋ ಸಿಗ್ತವೆ. ಸ್ಪೇಸ್ ನಲ್ಲಿ ಒಂದು ಅಡ್ವೆಂಚರ್ ಫೀಲ್ ಅನ್ನು ಕೊಡುವಂತ ಅದ್ಭುತವಾಗಿರುವಂತ ಮೂವಿ ಇದು. ಅಂದಂಗೆ ಮೂವಿ ಹೆಸರು ಏಲಿಯನ್ಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಸಣ್ಣ ಸ್ಪೇಸ್ ನಲ್ಲಿ ಹೋಗ್ತಿರುತ್ತೆ. ಈ ಸ್ಪೇಸ್ ಶಿಪ್ ನ ಒಳಗಡೆ ರಿಪ್ಲಿ ಅನ್ನೊಬ್ಳು ಲೇಡಿ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿರ್ತಾಳೆ. ನಂತರ ರಿಪ್ಲಿ ಇರುವಂತ ಈ ಸ್ಪೇಸ್ ಶಿಪ್ ಒಂದು ದೊಡ್ಡ ಸ್ಪೇಸ್ ಶಿಪ್ ಗೆ ಬಂದು ಅಟ್ಯಾಚ್ ಆಗ್ತಿದ್ದಂಗೆನೆ ಈ ದೊಡ್ಡ ಸ್ಪೇಸ್ ಶಿಪ್ ನಲ್ಲಿರುವಂತ ಜನರು ಒಂದು ಮಿಷಿನ್ ಅನ್ನ ಒಳಗಡೆ ಕಳಿಸಿ ಚೆಕ್ ಮಾಡ್ತಾರೆ ಏನಾದ್ರೂ ಅಪಾಯ ಇದೆಯಾ ಅಂತ. ಅಪಾಯ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಒಳಗಡೆ ಬಂದು ರಿಪ್ಲಿಯ ಜೊತೆ ಇರುವಂತ ಒಂದು ಬೆಕ್ಕನ್ನ ನೋಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಜನರೆಲ್ಲರೂ ರಿಪ್ಲಿನ ತುಂಬಾ ವರ್ಷದಿಂದ ಹುಡುಕ್ತಿದ್ರು ಅಂತ. ನಂತರ ಸೀನ್ ಭೂಮಿಯಿಂದ ಹೊರಗಡೆ ಇರುವಂತ ಸ್ಪೇಸ್ ಸ್ಟೇಷನ್ ಗೆ ಶಿಫ್ಟ್ ಆದಾಗ ಸ್ವಲ್ಪ ದಿನಗಳ ನಂತರ ರಿಪ್ಲಿಗೆ ಎಚ್ಚರ ಆಗುತ್ತೆ. ಆಗ ಬುರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಇವಳ ಹತ್ರ ಬಂದು ಇವಳ ಬೆಕ್ಕನ್ನ ಕೊಟ್ಟು ಹೇಳ್ತಾನೆ, ನೀವು 57 ವರ್ಷದಿಂದ ಸ್ಪೇಸ್ ಶಿಪ್ ನಲ್ಲಿ ಕಳೆದೋಗಿದ್ರಿ ಅಂತ. ಇದನ್ನ ಕೇಳಿ ಇವಳಿಗೆ ಶಾಕ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಇವಳ ಹೊಟ್ಟೆನ ಸೀಳ್ಕೊಂಡು ಏನೋ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ನೋಡಿದ್ರೆ ಇದೆಲ್ಲ ಒಂದು ಕನ್ಸಷ್ಟೇ. ಆದ್ರೆ 57 ವರ್ಷದಿಂದ ಇವಳು ಸ್ಪೇಸ್ ನಲ್ಲಿ ಕಳೆದೋಗಿದ್ಲಲ್ಲ ಅದು ಮಾತ್ರ ನಿಜಾನೇ. ನಂತರ ಮತ್ತೊಂದ್ಸಲ ಬೂರ್ಕ್ ಇವಳ ಹತ್ರ ಬಂದಾಗ ಇವಳ 11 ವರ್ಷದ ಮಗಳು ಬಗ್ಗೆ ಕೇಳ್ತಾಳೆ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನೀವು ಇಷ್ಟೊಂದು ವರ್ಷ ಸ್ಪೇಸ್ ನಲ್ಲಿ ಕಳೆದೋಗಿದ್ರಿಂದ ನಿಮ್ಮ 11 ವರ್ಷದ ಮಗಳಿಗೆ 66 ವರ್ಷ ವಯಸ್ಸಾಗಿತ್ತು. ಈಗ 3 ವರ್ಷದ ಹಿಂದೆ ಸತ್ತೋದ್ರು ಅಂತ. ಈ ವಿಷಯನ ಕೇಳಿ ಇವಳಿಗೆ ತುಂಬಾನೇ ದುಃಖ ಆಗೋಗುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವಳು ವೇಲ್ಯಾಂಡ್ ಡ್ಯೂಟಾನಿ ಅನ್ನೋ ಒಂದು ಕಂಪನಿಲಿ ಕೆಲಸ ಮಾಡ್ತಿದ್ಲು. ಈಗ ಇವಳನ್ನ ಕಾಪಾಡಿರೋದು ಕೂಡ ಇದೇ ಕಂಪನಿಯವರೇ. ಆದ್ರೆ 57 ವರ್ಷದ ಹಿಂದೆ ಇವಳನ್ನ ಹಾಗೆ ಇವಳ ಟೀಮ್ ಅವರನ್ನ ಒಂದು ಮಿಷನ್ ಗೋಸ್ಕರ ಒಂದು ಶಿಪ್ ನಲ್ಲಿ ಸ್ಪೇಸ್ ಗೆ ಕಳಿಸಿದ್ರು. ಈಗ ಸ್ಪೇಸ್ ಶಿಪ್ ಎಲ್ಲಿದೆ ಅಂತ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ನಾವು ಮಿಷನ್ ಅನ್ನ ಮುಗಿಸಿ ವಾಪಸ್ ಭೂಮಿಗೆ ಬರ್ತಿರ್ಬೇಕಾದ್ರೆ LV-426 ಅನ್ನೋ ಒಂದು ಗ್ರಹದಿಂದ ಸಿಗ್ನಲ್ ಸಿಗೋದಕ್ಕೆ ಶುರುವಾಯ್ತು. ಆ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಆ ಗ್ರಹದ ಒಳಗಡೆ ಬಂದಾಗ ನಮ್ಗೊಂದು ಏಲಿಯನ್ ಸ್ಪೇಸ್ ಶಿಪ್ ಸಿಕ್ತು. ಅದ್ರಲ್ಲಿದ್ದಂತ ಒಂದು ಏಲಿಯನ್ ನಮ್ಮ ಟೀಮ್ ನಲ್ಲಿದ್ದಂತ ಕೇನ್ ಅನ್ನೋ ಒಬ್ಬ ವ್ಯಕ್ತಿಯ ಮುಖಕ್ಕೆ ಅಂಟ್ಕೊಂಡು ಅವನ ಒಳಗಡೆ ಮರಿನ ಮಾಡ್ಬಿಟ್ಟಿತ್ತು. ನಂತರ ಒಂದು ಸಣ್ಣ ಏಲಿಯನ್ ಅವನ ಎದೆನ ಸೀಳ್ಕೊಂಡು ಹೊರಗಡೆ ಬಂದು ನಮ್ಮ ಟೀಮ್ ಅವರನ್ನೆಲ್ಲರನ್ನು ಸಾಯಿಸೋದಕ್ಕೆ ಶುರು ಮಾಡ್ತು. ಅದಕ್ಕೆ ನಾನು ನನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಏಲಿಯನ್ ಸಾಯಿಸೋದಕ್ಕೆ ಆ ಸ್ಪೇಸ್ ಶಿಪ್ ಅನ್ನ ನಾಶ ಮಾಡ್ಬೇಕಾಯ್ತು ಅಂತ ಹೇಳ್ತಾಳೆ. ಆದ್ರೆ ಇದನ್ನ ಮಾತ್ರ ಇಲ್ಲಿರುವಂತ ಯಾವ ಆಫೀಸರ್ಸ್ ಗಳು ಕೂಡ ನಂಬ್ತಾನೆ ಇರೋದಿಲ್ಲ. ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಕಂಪನಿಯಿಂದಾನೇ ಇವಳನ್ನ ತೆಗೆದಾಕ್ಬಿಡ್ತಾರೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಬ್ಬ ಆಫೀಸರ್ ಹೇಳ್ತಿರ್ತಾನೆ, ನಾವು LV-426 ಗ್ರಹಕ್ಕೆ ಮನುಷ್ಯರನ್ನ ಕಳಿಸಿದೀವಿ, ಅಲ್ಲಿ ವಾಸ ಮಾಡ್ತಿದ್ದಾರೆ, ನಿಂತರ ಯಾರು ಕಂಪ್ಲೇಂಟ್ ಅನ್ನ ಮಾಡಿಲ್ಲ ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಆ ಗ್ರಹದಲ್ಲಿ ಮನುಷ್ಯರು ವಾಸ ಮಾಡ್ತಿದಾರ ಅಂತ. ನಂತರ ಸೀನ್ LV-426 ಗ್ರಹಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ನಿಜವಾಗ್ಲೂ ಮನುಷ್ಯರು ಈ ಗ್ರಹದಲ್ಲಿ ಕಾಲೋನಿಗಳನ್ನ ಮಾಡ್ಕೊಂಡು ಬದುಕ್ತಿರ್ತಾರೆ. ಆಕ್ಚುಲಿ ನಮ್ಮ ಭೂಮಿಲಿ ಚಿನ್ನ, ಬೆಳ್ಳಿ, ಕಬ್ಬಿಣದ ರೀತಿ ಖನಿಜ ವಸ್ತುಗಳು ಸಿಗ್ತಾವಲ್ಲ, ಅದೇ ರೀತಿ ಬೇರೆ ಬೇರೆ ಖನಿಜ ವಸ್ತುಗಳನ್ನ ಮೈನಿಂಗ್ ಮಾಡೋದಕ್ಕೆ ಅಂತಾನೆ ಈ ಜನರನ್ನ ವೇಲ್ಯಾಂಡ್ ಡ್ಯೂಟಾನಿ ಕಂಪನಿಯವರು ಕಳಿಸಿರೋದು. ನಂತರ ಇದೇ ಕಾಲೋನಿಗೆ ಸೇರಿರುವಂತ ಒಂದು ಫ್ಯಾಮಿಲಿಯವರು ವೆಹಿಕಲ್ ನ ತಗೊಂಡು ಎಲ್ಲಿಗೂ ಹೋಗ್ತಿರ್ತಾರೆ. ಈ ಫ್ಯಾಮಿಲಿಲಿ ನ್ಯೂಟನ್ ಒಬ್ಳು ಸಣ್ಣ ಹುಡುಗಿ ಇರ್ತಾಳೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಸ್ಪೇಸ್ ಶಿಪ್ ಕಾಣಿಸುತ್ತೆ. ಹೇಳ್ಬೇಕು ಅಂತಂದ್ರೆ ಇಷ್ಟೊತ್ವರೆಗೂ ರಿಪ್ಲಿ ಹೇಳ್ತಿಲ್ಲಲ್ಲ, LV-426 ಗ್ರಹದಲ್ಲಿ ನಮ್ಗೊಂದು ಏಲಿಯನ್ ಶಿಪ್ ಸಿಕ್ಕಿತ್ತು, ಆದ್ರಿಂದ ಒಂದು ಏಲಿಯನ್ ಬಂದು ನಮ್ಮ ಟೀಮ್ ಅವನ ಮುಖಕ್ಕೆ ಅಂಟ್ಕೋಬಿಟ್ಟಿತ್ತು ಅಂತ. ಅದೇ ಏಲಿಯನ್ ಶಿಪ್ ಇದು. ನಂತರ ನ್ಯೂಟ್ನ ತಂದೆ ತಾಯಿ ಇವಳನ್ನ ಹಾಗೆ ಇವಳ ಬ್ರದರ್ನ ಗಾಡಿಲೇ ಬಿಟ್ಟು ಇವರಿಬ್ರು ಸ್ಪೇಸ್ ಶಿಪ್ ನ ಒಳಗಡೆ ಎಂಟರ್ ಆಗ್ತಾರೆ. ಆದ್ರೆ ಅವರಿಬ್ರು ಹೋಗಿ ತುಂಬಾ ಹೊತ್ತಾಗೋಗಿರುತ್ತೆ, ವಾಪಸ್ ಬಂದೇ ಇರೋದಿಲ್ಲ. ನಂತರ ಸಡನ್ ಆಗಿ ಅವರಿಬ್ರು ಬರ್ತಾರೆ. ನೋಡಿದ್ರೆ ನ್ಯೂಟ್ನ ತಂದೆಯ ಮುಖಕ್ಕೆ ಒಂದು ಏಲಿಯನ್ ಅಂಟ್ಕೋಬಿಟ್ಟಿರುತ್ತೆ. ನಂತರ ರಿಪ್ಲಿ ಇವಳ ರೂಮ್ ನಲ್ಲಿ ಇರ್ಬೇಕಾದ್ರೆ ಆಗ ಬೂರ್ಕ್ ಲೆಫ್ಟಿನೆಂಟ್ ಗಾರ್ಮನ್ ಅನ್ನೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದು ಹೇಳ್ತಾನೆ, LV-426 ಗ್ರಹದಿಂದ ಸಿಗ್ನಲ್ ಕಟ್ ಆಗೋಗಿದೆ, ನಾವ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ ಆಗ್ತಿಲ್ಲ ಅಂತ. ಈಗ ಇಲ್ಲಿ ವಿಷಯ ಏನು ಅಂತಂದ್ರೆ ಬೂರ್ಕ್ ಗಾರ್ಮನ್ ಹಾಗೆ ಮಿಲಿಟರಿ ಅವ್ರನ್ನ ಕರ್ಕೊಂಡು LV-426 ಗ್ರಹಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾನೆ. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡ್ ಬರೋದಕ್ಕೆ. ರಿಪ್ಲಿ ಮೊದ್ಲೇ ಆ ಗ್ರಹಕ್ಕೆ ಹೋಗಿರೋದ್ರಿಂದ ನೀನು ಕೂಡ ನಮ್ ಜೊತೆ ಬಾ ಅಂತ ಹೇಳ್ತಿರ್ತಾನೆ. ಆದ್ರೆ ಇವಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದಕ್ಕೆ ನೀನೇನಾದ್ರೂ ನಮ್ ಜೊತೆ ಬಂದ್ರೆ ನಿನ್ ಕೆಲ್ಸ ನಿನ್ಗೆ ವಾಪಸ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಇವಳು ಬರೋದಿಲ್ಲ ಅಂತಾನೆ ಹೇಳಿ ಇವರನ್ನ ಕಳಿಸ್ಬಿಡ್ತಾಳೆ. ಆದ್ರೆ ಪ್ರತಿದಿನ ರಾತ್ರಿ ಆ ಏಲಿಯನ್ ಘಟನೆ ಇವಳ ಜೊತೆ ನಡೆದಾಗಿಂದನೂ ನಿದ್ದೆನೆ ಬರ್ತಿರೋದಿಲ್ಲ. ಅದಕ್ಕೆ ಹೀಗಿದ್ರೆ ಸರಿ ಹೋಗೋದಿಲ್ಲ, ಈ ಭಯದಿಂದ ನಾನು ಹೊರಗಡೆ ಬರ್ಲೇಬೇಕು ಅಂತ ಬುರ್ಕ್ನ ಕಾಂಟ್ಯಾಕ್ಟ್
ಮಾಡಿ ಹೇಳ್ತಾಳೆ, ನಾನ್ ನಿನ್ ಜೊತೆ ಬರೋದಕ್ಕೆ ಒಪ್ಕೊಳ್ತೀನಿ, ಆದ್ರೆ ಆ ಏಲಿಯನ್ಸ್ ಗಳನ್ನೆಲ್ಲ ಸಾಯಿಸೋ ಹಾಗಿದ್ರೆ ಮಾತ್ರ ಅಂತ. ಅವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ತುಂಬಾ ತಿಂಗಳ ನಂತರ LV-426 ಗ್ರಹದ ಕಡೆಗೆ ಹೋಗ್ತಿರುವಂತ ಒಂದು ದೊಡ್ಡ ಸ್ಪೇಸ್ ಶಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಇದರ ಒಳಗಡೆ ಎಲ್ಲಾ ತರದ ಸೌಲಭ್ಯಗಳು ಇರ್ತವೆ, ಗನ್ ಗಳಿಂದ ಹಿಡಿದು ರೋಬೋಟ್ ಗಳವರೆಗೆ, ರೋಬೋಟ್ ಇಂದ ಹಿಡಿದು ಮೆಡಿಕಲ್ ಫೆಸಿಲಿಟಿ ಹಾಗೆ ಲ್ಯಾಬ್ ಗಳೆಲ್ಲ ಇರ್ತವೆ. ಇದೇ ಸ್ಪೇಸ್ ಶಿಪ್ ನಲ್ಲಿ ತುಂಬಾ ಜನ ಸೋಲ್ಜರ್ಸ್ ಗಳನ್ನ ನಮ್ಗೆ ತೋರಿಸ್ತಾರೆ. ಒಂದಷ್ಟು ಇಂಪಾರ್ಟೆಂಟ್ ಆಗಿರೋರ್ನ ಮಾತ್ರ ನೀವು ನೆನಪಲ್ಲಿಟ್ಕೊಳ್ಳಿ. ಇವನು ನಾವ್ ಆಗ್ಲಿ ನೋಡಿದಂತ ಗೋರ್ಮನ್, ಇವನು ಹಿಗ್ಸ್, ಇವನು ಹಡ್ಸನ್, ಹಾಗೆ ಇವಳು ವಾಸ್ಕ್ವಾಸ್ ಅಂತ. ನಂತರ ಇವರೆಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಾಗ ಇನ್ನೊಂದು ಕ್ಯಾರೆಕ್ಟರ್ ನಮ್ಗೆ ಪರಿಚಯ ಆಗುತ್ತೆ. ಇವನ ಹೆಸರು ಬಿಷಾಪ್ ಅಂತ. ಇವನ ಕೈಯಲ್ಲಿ ಬಿಳಿ ಬಣ್ಣದ ರಕ್ತ ಬರ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನೊಬ್ಬ ರೋಬೋಟ್ ಅಂತ. ಇಲ್ಲಿ ರಿಪ್ಲಿಗೆ ರೋಬೋಟ್ಸ್ ಗಳಂದ್ರೆ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಇವಳ ಶಿಪ್ ನಲ್ಲೂ ಕೂಡ ಒಂದು ರೋಬೋಟ್ ಇತ್ತು, ಆದ್ರೆ ಅದು ಏಲಿಯನ್ನಿಂದ ಇವಳನ್ನ ಹಾಗೆ ಇವಳ ಟೀಮ್ ಅವರನ್ನ ಕಾಪಾಡ್ತಿರ್ಲಿಲ್ಲ. ಬದಲಾಗಿ ಏಲಿಯನ್ನ ಭೂಮಿಗೆ ತಗೊಂಡು ಹೋಗೋದಕ್ಕೆ ನೋಡ್ತಿತ್ತು. ಆಗ ಬಿಷಪ್ ಇವಳಿಗೆ ಅರ್ಥ ಮಾಡಿಸ್ತಾನೆ, ನನ್ನಿಂದ ಮನುಷ್ಯರಿಗೆ ಯಾವುದೇ ತರದ ಅಪಾಯ ಆಗೋದಿಲ್ಲ ಅಂತ. ನಂತರ ಮಿಲಿಟರಿ ಟೀಮ್ ನ ಲೀಡರ್ ಆಗಿರುವಂತ ಲೆಫ್ಟಿನೆಂಟ್ ಗಾರ್ಮನ್ ಹೇಳ್ತಾ ಹೋಗ್ತಾನೆ, LV-426 ಗ್ರಹದಲ್ಲಿರುವಂತ ಮನುಷ್ಯರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಕ್ ಆಗ್ತಿಲ್ಲ. ಈ ಕೇಸ್ ನಲ್ಲಿ ಜಿನೋಮಾರ್ಫ್ ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ. ಆಕ್ಚುಲಿ ಮಿಲಿಟರಿ ಅವರು ಏಲಿಯನ್ಸ್ ಗಳನ್ನ ಜಿನೋಮಾರ್ಫ್ ಅಂತಾನೆ ಕರೆಯೋದು. ರಿಪ್ಲಿನೂ ಕೂಡ ಸೋಲ್ಜರ್ಸ್ ಗಳಿಗೆ ಇವಳ ಮೇಲೆ ಹಾಗೆ ಇವಳ ಟೀಮ್ ಅವರ ಮೇಲೆ ಏಲಿಯನ್ ಯಾವ ರೀತಿ ಅಟ್ಯಾಕ್ ಮಾಡ್ತು ಅಂತ ಹೇಳ್ತಾಳೆ. ಆದ್ರೆ ಈ ಸೋಲ್ಜರ್ಸ್ ಗಳಿಗೆ ಏಲಿಯನ್ ನ ಮೇಲೆ ನಂಬಿಕೆ ಇಲ್ಲದೆ ಇವರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಕ್ ಹೋಗೋದಿಲ್ಲ. ನಂತರ LV-426 ಗ್ರಹ ಹತ್ರ ಬರ್ತಿದ್ದಂಗೆನೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾರೆ. ರಿಪ್ಲಿಗೂ ಕೂಡ ರೋಬೋಟ್ ಅನ್ನ ಆಪರೇಟ್ ಮಾಡೋಕ್ ಬರೋದ್ರಿಂದ ಇವಳು ಕೂಡ ಹೆಲ್ಪ್ ಮಾಡ್ತಿರ್ತಾಳೆ. ನಂತರ ಗನ್ ಗಳನ್ನೆಲ್ಲ ತಯಾರಿ ಮಾಡ್ಕೊಳ್ತಾರೆ. ಹಾಗೆ ಸೋಲ್ಜರ್ಸ್ ಗಳು ಕೂಡ ರೆಡಿ ಆಗ್ತಿರ್ತಾರೆ. ಈಗ ಪ್ಲಾನ್ ಏನು ಅಂತಂದ್ರೆ ಮದರ್ ಶಿಪ್ ಅನ್ನ ಇಲ್ಲೇ ಬಿಟ್ಟು ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ತಗೊಂಡು ಗ್ರಹದ ಒಳಗಡೆ ಹೋಗೋದು. ಪ್ಲಾನ್ ನ ಪ್ರಕಾರನೇ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ತಗೋತಾರೆ. ಹಾಗೆ ಗ್ರಹದ ಒಳಗಡೆ ಎಂಟರ್ ಆಗೋದಕ್ಕೆ ಶುರು ಮಾಡ್ತಾರೆ. ಈ ಸಣ್ಣ ಸ್ಪೇಸ್ ಶಿಪ್ ಇರುವಂತ ಟೀಮ್ ನಲ್ಲಿ ರಿಪ್ಲಿ, ಗಾರ್ಮನ್ ಹಾಗೆ ಬುರ್ಗ್ ಕೂಡ ಇರ್ತಾರೆ. ಸೋಲ್ಜರ್ಸ್ ಗಳೆಲ್ಲ ಆರಾಮಾಗಿರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ಇವರು ಎಂತ ಒಂದು ನರ್ಕದ ಒಳಗಡೆ ಎಂಟರ್ ಆಗ್ತಿದ್ದಾರೆ ಅಂತ. ಇದಾದ್ಮೇಲೆ ಯಾವಾಗ ಇವರು ಗ್ರಹದ ಒಳಗಡೆ ಇರುವಂತ ಕಾಲೋನಿ ಹತ್ರ ಬರ್ತಾರೋ ಈ ಸ್ಪೇಸ್ ಶಿಪ್ ಇಂದ ಒಂದು ಟ್ಯಾಂಕ್ ಹೊರಗಡೆ ಬರುತ್ತೆ. ಇದೇ ಟ್ಯಾಂಕ್ ಒಳಗಡೆ ಎಲ್ಲಾ ಸೋಲ್ಜರ್ಸ್ ಗಳು ಇರೋದು. ಈ ಸೋಲ್ಜರ್ಸ್ ಗಳೆಲ್ಲ ಹೊರಗಡೆ ಬಂದು ಕಾಲೋನಿಯ ಗೇಟ್ ಹತ್ರ ನಿಂತ್ಕೊಂಡು ಚೆಕ್ ಮಾಡ್ತಿದ್ರೆ ಒಬ್ಬ ಮನುಷ್ಯನು ಕೂಡ ಇವರಿಗೆ ಕಾಣಿಸ್ತಿರೋದಿಲ್ಲ. ಈ ಕಡೆ ರಿಪ್ಲಿ, ಗಾರ್ಮನ್ ಹಾಗೆ ಬುರ್ಗ್ ಇನ್ನು ಕೂಡ ಟ್ಯಾಂಕ್ ನ ಒಳಗಡೆನೆ ಇರ್ತಾರೆ. ಸರಿ ಅಂತ ಸೋಲ್ಜರ್ಸ್ ಗಳು ಮನುಷ್ಯರನ್ನ ಹುಡ್ಕೊಂಡು ಒಳಗಡೆ ಬಂದಾಗ ನೋಡಿದ್ರೆ ಎಲ್ಲನೂ ನಾಶ ಆಗಿರುವಂತ ಸ್ಥಿತಿಲಿ ಕಾಣಿಸುತ್ತೆ. ಅದಕ್ಕೆ ಇವರು ಒಂದು ಸ್ಕ್ಯಾನರ್ ಅನ್ನ ಯೂಸ್ ಮಾಡ್ತಾರೆ, ಇವರ ಸುತ್ತಮುತ್ತ ಯಾವ್ದಾದ್ರೂ ಜೀವಿಗಳು ಓಡಾಡ್ತಿದಾವ ಅಂತ ತಿಳ್ಕೊಳ್ಳೋದಕ್ಕೆ. ಹೀಗೆ ಪ್ರತಿಯೊಬ್ರು ಕೂಡ ಸಪರೇಟ್ ಆಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ವ್ಯಾಸ್ಕ್ವಾಸ್ ಹಾಗೆ ಹಡ್ಸನ್ ನ ಸ್ಕ್ಯಾನರ್ ನಲ್ಲಿ ಯಾವುದೋ ಒಂದು ಜೀವಿ ಡಿಟೆಕ್ಟ್ ಆಗುತ್ತೆ. ಅದಕ್ಕೆ ಹೆದರ್ಕೊಂಡೆ ಆ ಸಿಗ್ನಲ್ ನ ಫಾಲೋ ಮಾಡ್ತಾ ಮಾಡ್ತಾ ಒಂದು ರೂಮ್ ಬಂದು ನೋಡಿದ್ರೆ ಬರೀ ಇಲಿಗಳು ಅಷ್ಟೇ. ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಸ್ವಲ್ಪನೂ ಶಬ್ದನೇ ಇರೋದಿಲ್ಲ. ಈ ನಿಶಬ್ದದಿಂದನೇ ಇವರಿಗೆ ತುಂಬಾ ಹೆದರಿಕೆ ಆಗ್ತಿರುತ್ತೆ. ನಂತರ ಈ ಜಾಗದಲ್ಲಿ ಅಪಾಯ ಇಲ್ಲ ಅಂತ ಗೊತ್ತಾದ್ಮೇಲೆ ಗಾರ್ಮನ್, ಬುರ್ಗ್ ಹಾಗೆ ರಿಪ್ಲಿನೂ ಕೂಡ ಒಳಗಡೆ ಬಂದು ಈ ಕಾಲೋನಿನೆಲ್ಲ ಹುಡುಕ್ತಾ ಲ್ಯಾಬ್ಗೆ ಬಂದಾಗ ನೋಡಿದ್ರೆ ಮುಖಕ್ಕೆ ಅಂಟ್ಕೊಳ್ಳುವಂತ ಏಲಿಯನ್ಸ್ ಗಳನ್ನ ಬಂದಿ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಈ ಜಾಗದಲ್ಲಿ ಇವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ನಡೀತಿತ್ತು. ಹಾಗೆ ಇವುಗಳು ಜೀವಂತವಾಗೂ ಕೂಡ ಇರ್ತವೆ. ಇವರಿಗೆ ಒಂದು ಮಾತ್ರ ಕನ್ಫರ್ಮ್ ಆಗ್ತಿರುತ್ತೆ, ಕ್ರಿಯೇಚರ್ಸ್ ಗಳಿಂದಾನೇ ಈ ಜಾಗದಲ್ಲಿ ಈ ಪರಿಸ್ಥಿತಿ ಆಗಿರೋದು ಅಂತ. ಆದ್ರೆ ಅದೇ ಸಮಯಕ್ಕೆ ಅವರ ಸ್ಕ್ಯಾನರ್ ನಲ್ಲಿ ಮತ್ತೊಂದ್ಸಲ ಸಿಗ್ನಲ್ ಸಿಗೋದಕ್ಕೆ ಶುರುವಾಗುತ್ತೆ. ಈ ಸಲ ಇದು ಏಲಿಯನ್ ಇರಬೇಕು ಅಂತ ನಿಧಾನವಾಗಿ ಹೆದರ್ಕೊಳ್ತಾನೆ ಆ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಒಬ್ಳು ಸಣ್ಣ ಹುಡುಗಿ. ಈ ಹುಡುಗಿ ಬೇರೆ ಯಾರು ಅಲ್ಲ, ನಾವಾಗ್ಲೇ ನೋಡಿದಂತ ನ್ಯೂಟ್. ಮಾತಾಡ್ಸೋದಕ್ಕೆ ನೋಡಿದ್ರೆ ಇವಳು ಹೆದರ್ಕೊಂಡು ಓಡೋಗ್ತಿರ್ತಾಳೆ. ಆಗ ರಿಪ್ಲಿ ಅವಳನ್ನ ಫಾಲೋ ಮಾಡ್ತಾ ಒಂದು ಜಾಗಕ್ಕೆ ಬಂದು ಹಿಡಿದು ಇವಳಿಗೆ ಸಮಾಧಾನ ಮಾಡ್ತಿರ್ತಾಳೆ. ನಮ್ಮಿಂದ ನಿನ್ಗೇನು ಅಪಾಯ ಆಗೋದಿಲ್ಲ, ಸುಮ್ನಿರು ಅಂತ. ಇದಾದ್ಮೇಲೆ ಇಲ್ಲೇ ಇರುವಂತ ಒಂದು ಫೋಟೋ ಇಂದ ಇವಳಿಗೆ ಗೊತ್ತಾಗುತ್ತೆ ಈ ಹುಡುಗಿ ಹೆಸರು ರೆಬೇಕಾ ಅಂತ. ನಂತರ ಇವರೆಲ್ಲರೂ ಸೇರಿ ರೆಬೇಕನ ಕೇಳ್ತಿರ್ತಾರೆ, ಈ ಜಾಗದಲ್ಲಿ ಏನ್ ನಡೀತು ಹೇಳು, ನಿನಗೆ ಏನ್ ಗೊತ್ತಿದೆ ಹೇಳು ಅಂತ. ಆದ್ರೆ ರೆಬೇಕಾ ಮಾತ್ರ ಮಾತಾಡೋದಕ್ಕೂ ಕೂಡ ತುಂಬಾ ಹೆದರ್ಕೊಳ್ತಿರೋದನ್ನ ನೋಡಿ ಎಲ್ಲರೂ ಬೇಜಾರ್ ಮಾಡ್ಕೊಳ್ತಾರೆ. ರಿಪ್ಲಿ ಮಾತ್ರ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಇವಳು ಏನ್ ಹೇಳದೇ ಇದ್ರು ಪರವಾಗಿಲ್ಲ ಅಂತ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ರೆಬೇಕಾ ಇವಳಿಗೆ ಹೇಳ್ತಾಳೆ, ನನ್ನ ನ್ಯೂಟ್ ಅಂತ ಕರಿ, ರೆಬೇಕಾ ಅಂತ ನನ್ ಬ್ರದರ್ ಮಾತ್ರ ನನ್ನ ಕರಿಬೇಕು ಅಂತ. ಅಷ್ಟೇ ಅಲ್ಲದೆ ರಿಪ್ಲಿಗೆ ಇವಳಿಂದಾನೆ ಗೊತ್ತಾಗುತ್ತೆ ಇವಳ ಫ್ಯಾಮಿಲಿಲಿ ಯಾರೊಬ್ರು ಕೂಡ ಬದುಕಿಲ್ಲ ಅಂತ. ನಂತರ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ಕಂಪ್ಯೂಟರ್
ಕಂಪ್ಯೂಟರ್ ನಲ್ಲಿ ಇವರಿಗೆ ಗೊತ್ತಾಗುತ್ತೆ ಈ ಕಾಲೋನಿಲಿರುವಂತ ಜನರೆಲ್ಲರೂ ಸಬ್ ಲೆವೆಲ್ 3 ಇದಾರೆ ಅಂತ. ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಟ್ಯಾಂಕ್ ಅನ್ನ ತಗೊಂಡು ಸಬ್ ಲೆವೆಲ್ 3 ಹತ್ರ ಬಂದು ಸೋಲ್ಜರ್ಸ್ ಗಳೆಲ್ಲ ಹೊರಗಡೆ ಬಂದು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಗಾರ್ಮನ್, ರಿಪ್ಲಿ, ಬುರ್ಕ್ ಹಾಗೆ ನ್ಯೂಟನ್ ಮಾತ್ರ ಟ್ಯಾಂಕ್ ನ ಒಳಗಡೆನೆ ಇರ್ತಾರೆ. ಯಾವಾಗ ಸೋಲ್ಜರ್ಸ್ ಗಳೆಲ್ಲ ಮನುಷ್ಯರನ್ನ ಹುಡುಕ್ತಾ ಸಬ್ ಲೆವೆಲ್ ನ ಇನ್ನೂ ಕೂಡ ಒಳಗಡೆ ಬರ್ತಾರೋ ಇವರ ಕಣ್ಣನ್ನ ಇವ್ರಿಗೇನೆ ನಂಬೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಈ ಜಾಗನ ನೋಡ್ತಿರುವಂತೆ ಇವ್ರಿಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಇಲ್ಲೆಲ್ಲ ಏಲಿಯನ್ಸ್ ಗಳು ಜಾಗನ ಆವರಿಸ್ಕೊಬಿಟ್ಟಿದಾವೆ ಅಂತ. ನಂತರ ಹೆದರ್ಕೊಂಡೆ ಇನ್ನು ಸ್ವಲ್ಪ ಒಳಗಡೆ ಬಂದಾಗ ನೇತಾಕಿರುವಂತ ಮನುಷ್ಯರ ಡೆಡ್ ಬಾಡಿಗಳು ಕಾಣಿಸ್ತವೆ. ಇದೇ ಡೆಡ್ ಬಾಡಿಗಳನ್ನ ಕಂಪ್ಯೂಟರ್ ಹೇಳಿದ್ದು ಸಬ್ ಲೆವೆಲ್ 3 ನಲ್ಲಿ ಎಲ್ಲಾ ಮನುಷ್ಯರು ಇದಾರೆ ಅಂತ. ಒಬ್ಳು ಲೇಡಿ ಮಾತ್ರ ಇನ್ನೂ ಕೂಡ ಬದುಕಿರ್ತಾಳೆ. ಆದ್ರೆ ನೋಡ್ತಿದ್ದಂಗೆನೆ ಇವಳ ಎದೆನೆ ಸೀಳ್ಕೊಂಡು ಒಂದು ಏಲಿಯನ್ ಹೊರಗಡೆ ಬಂದ್ಬಿಡುತ್ತೆ. ಅದನ್ನೇ ಇವರು ಸುಟ್ಟಾಕೋದಕ್ಕೆ ನೋಡಿದಾಗ ಸುತ್ತಮುತ್ತ ಮಲಗಿರುವಂತ 100 ದೊಡ್ಡ ಏಲಿಯನ್ಸ್ ಗಳು ಎದ್ದೊಳ್ಬಿಡ್ತವೆ. ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಸೋಲ್ಜರ್ಸ್ ಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಅದೇ ರೀತಿ ಗಾರ್ಮನ್ ಕೂಡ ಏಲಿಯನ್ಸ್ ಗಳನ್ನ ನೋಡಿ ತುಂಬಾನೇ ಶಾಕ್ ಆಗಿ ಏನ್ ಮಾಡ್ಬೇಕು ಅಂತಾನೆ ಅವನ ಕೈಲಿ ಡಿಸೈಡ್ ಮಾಡೋದಕ್ಕಾಗ್ತಿರೋದಿಲ್ಲ. ಇದರಿಂದ ರಿಪ್ಲಿ ಟ್ಯಾಂಕ್ ಅನ್ನ ತಗೊಂಡು ಸೀದಾ ಸೋಲ್ಜರ್ಸ್ ಗಳಿರುವಂತ ಜಾಗಕ್ಕೆ ಬರ್ತಾಳೆ. ಇಲ್ಲಿ ಈಗಾಗ್ಲೇ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡಿ ತುಂಬಾ ಸೋಲ್ಜರ್ಸ್ ಗಳೆಲ್ಲ ಸತ್ತೋಗಿರ್ತಾರೆ. ಆದ್ರೆ ಸರ್ವೈವ್ ಆಗಿರುವಂತ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಒಂದು ಏಲಿಯನ್ ಕೂಡ ಒಳಗಡೆ ಬರೋದಕ್ಕೆ ನೋಡುತ್ತೆ. ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಾರ್ಮನ್ ಪ್ರಜ್ಞೆ ತಪ್ಪಿಡ್ತಾನೆ. ಹೀಗೆ ಇವರೆಲ್ಲರೂ ಕಾಲೋನಿಯಿಂದ ಹೊರಗಡೆ ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪಿದಾಗ ಮಿಕ್ಕಿರುವಂತ ಸೋಲ್ಜರ್ಸ್ ಗಳು ಈಗ ಏನ್ ಮಾಡೋದು, ನಮ್ಮ ಟೀಮ್ ನ ತುಂಬಾ ಜನರು ಸತ್ತೋಗಿದ್ದಾರೆ ಅಂತ ಒದ್ದಾಡ್ತಿರ್ಬೇಕಾದ್ರೆ ರಿಪ್ಲಿ ಹೇಳ್ತಾಳೆ, ಮೊದಲು ನಾವ್ ಈ ಗ್ರಹದಿಂದ ಹೊರಗಡೆ ಹೋಗೋಣ, ಮದರ್ಶಿಪ್ ಇಂದಾನೆ ಈ ಜಾಗನೆಲ್ಲ ನಾಶ ಮಾಡ್ಬಿಡೋಣ ಅಂತ. ಆದ್ರೆ ಬುರ್ಕ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ಜಾಗನ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಕಂಪನಿಯವರು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕಿದ್ದಾರೆ ಅಂತ. ಇಷ್ಟೊತ್ತಿಗೆ ಮಿಕ್ಕ ಸೋಲ್ಜರ್ಸ್ ಗಳೆಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಮೊದಲು ಈ ಗ್ರಹದಿಂದ ಹೋಗಿ ನಂತರ ಈ ಜಾಗನೆಲ್ಲ ನಾಶ ಮಾಡ್ಬೇಕು ಅಂತ. ಇದರಿಂದ ಇವರೆಲ್ಲರೂ ಆ ಸಣ್ಣ ಸ್ಪೇಸ್ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ಆಗ್ಲೇ ಟ್ಯಾಂಕ್ ಅನ್ನ ಮಾತ್ರ ಬಿಟ್ಟು ಹೋಯ್ತಲ್ಲ ಆ ಸಣ್ಣ ಸ್ಪೇಸ್ ಶಿಪ್ ಅನ್ನ. ಇಲ್ಲಿ ನೋಡಿದ್ರೆ ಇದ್ರ ಒಳಗಡೆನು ಕೂಡ ಏಲಿಯನ್ ಅಟ್ಯಾಕ್ ಮಾಡಿರೋದ್ರಿಂದ ಈ ಸಣ್ಣ ಸ್ಪೇಸ್ ಶಿಪ್ ಬಂದು ಕ್ರಾಶ್ ಆಗ್ಬಿಡುತ್ತೆ. ಈಗ ಗ್ರಹದಿಂದ ಹೊರಗಡೆ ಇರುವಂತ ಮದರ್ ಶಿಪ್ಗೆ ಹೇಗ್ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಆಗ ನ್ಯೂಟ್ ಹೇಳ್ತಾಳೆ, ರಾತ್ರಿ ಆಗೋಷ್ಟರಲ್ಲಿ ನಾವೆಲ್ಲರೂ ಒಳಗಡೆ ಹೋಗ್ಬೇಕು ಅಂತ. ನಂತರ ಇವರೆಲ್ಲರೂ ಕಾಲೋನಿಯಲ್ಲೇ ಏಲಿಯನ್ಸ್ ಗಳಿಂದ ದೂರದಲ್ಲಿರುವಂತ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪಿದ್ದಾರೆ. ಈಗ ಬದುಕಿರೋದು ಅಂತಂದ್ರೆ ಹಿಗ್ಸ್, ರಿಪ್ಲಿ, ಹಡ್ಸನ್, ವಾಸ್ಕ್ವಾಸ್, ಬುರ್ಕ್, ನ್ಯೂಟ್ ಹಾಗೆ ಬಿಷಪ್. ಆದ್ರೆ ಇಲ್ಲಿ ಹಡ್ಸನ್ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ಆಗ ರಿಪ್ಲಿ ಇವನಿಗೆ ಅರ್ಥ ಮಾಡಿಸ್ತಾಳೆ, ನಾವೇ ರೀತಿ ಹೆದರ್ಕೊಂಡ್ರೆ ಆಗೋದಿಲ್ಲ, ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿನ ಕಂಡುಹಿಡಿಬೇಕು ಅಂತ. ಆಗ ಇವರಿಗೆ ಗೊತ್ತಾಗುತ್ತೆ ಈ ಕಾಲೋನಿಯಲ್ಲಿ 2 ದೊಡ್ಡ ಟನಲ್ ಗಳು ಇದಾವೆ ಅಂತ. ಇವ್ರೇನಾದ್ರೂ ಬೇರೆ ದಾರಿಗಳನ್ನೆಲ್ಲ ಮುಚ್ಚಿಬಿಟ್ರೆ ಆ ಏಲಿಯನ್ಸ್ ಗಳು ಇವರನ್ನ ಹುಡ್ಕೊಂಡು ಆ 2 ಟನಲ್ ಗಳಿಂದಾನೇ ಬರೋದು. ಆದ್ರಿಂದ ಇವರು ಎಲ್ಲಾ ದಾರಿಗಳನ್ನ ಮುಚ್ಚಿಬಿಡೋಣ, ಹಾಗೆ 2 ಟನಲ್ ಗಳಲ್ಲಿ ಗನ್ ಅನ್ನ ಫಿಟ್ ಮಾಡ್ಬಿಡೋಣ, ಆ ಏಲಿಯನ್ಸ್ ಗಳು ನಮ್ಮನ್ನ ಹುಡ್ಕೊಂಡು ಬಂದ್ರೆ ಸಾಯಿಸಬಹುದು ಅಂತ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಒಂದು ಟನಲ್ ನಲ್ಲಿ ಆಟೋಮೆಟಿಕ್ ಗನ್ ಗಳನ್ನ ಫಿಟ್ ಮಾಡ್ತಾರೆ. ಈ ಜಾಗದಲ್ಲಿ ಏನಾದ್ರೂ ಮೂವ್ ಆದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತವೆ. ನಂತರ ಹಿಗ್ಸ್ ರಿಪ್ಲಿಗೆ ಒಂದು GPS ಟ್ರ್ಯಾಕರ್ ಅನ್ನ ಕೊಡ್ತಾನೆ, ಇವಳು ಎಲ್ಲೇ ಇದ್ರೂ ಕಂಡಿಡಿಬಹುದು ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಇನ್ನೊಂದು ಟನಲ್ ಇರುತ್ತಲ್ಲ, ಇಲ್ಲೂ ಕೂಡ 2 ಆಟೋಮೆಟಿಕ್ ಗನ್ ಗಳನ್ನ ಫಿಟ್ ಮಾಡ್ಬಿಟ್ಟಿರ್ತಾರೆ. ನಂತರ ರಿಪ್ಲಿ ನ್ಯೂಟ್ ನ ಮಲಗಿಸೋದಕ್ಕೆ ಅಂತ ಬಂದಾಗ ಇವಳು ಮಲ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಹೆದರ್ಕೊಳ್ತಿರ್ತಾಳೆ. ಕನ್ಸ್ನಲ್ಲೂ ಕೂಡ ಏಲಿಯನ್ಸ್ ಗಳು ಬರ್ತವೆ, ಹೆದರ್ಸ್ತವೆ ಅಂತ. ಹಾಗೆ ಇವಳಿಗೆ ಸಮಾಧಾನ ಮಾಡ್ತಿರ್ತಾಳೆ, ಆ ರೀತಿ ಏನೂ ಆಗೋದಿಲ್ಲ, ನಾನ್ ನಿನ್ ಜೊತೆನೆ ಇರ್ತೀನಿ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಅನ್ನ ಮಾಡಿಸ್ಕೊಂಡು ಹಿಗ್ಸ್ ಇವಳಿಗೆ ಅಂತ GPS ಟ್ರ್ಯಾಕರ್ ಅನ್ನ ಕೊಟ್ಟಿದ್ನಲ್ಲ ಅದನ್ನ ಇವಳು ನ್ಯೂಟ್ ಗೆ ಕೊಡ್ತಾಳೆ. ಅಕಸ್ಮಾತ್ ಇವಳೆಲ್ಲಾದ್ರೂ ಕಳೆದೋದ್ರೆ ಹುಡುಕ್ಬೋದು ಅಂತ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಗಾರ್ಮನ್ ಇನ್ನೂ ಕೂಡ ಬದುಕಿದಾನೆ, ಆದ್ರೆ ಪ್ರಜ್ಞೆ ತಪ್ಪಿದಾನೆ ಅಷ್ಟೇ. ಈಗ ಲ್ಯಾಬ್ ನಲ್ಲಿರುವಂತ ಮುಖಕ್ಕೆ ಅಂಟ್ಕೊಳ್ಳುವಂತ ಏಲಿಯನ್ ಗಳನ್ನ ಏನ್ ಮಾಡೋದು ಅಂತ ಇವರೆಲ್ಲರೂ ಡಿಸ್ಕಸ್ ಮಾಡ್ತಿದ್ರೆ ಆಗ ಬಿಷಪ್ ಹೇಳ್ತಾನೆ, ಆ ಏಲಿಯನ್ಸ್ ಗಳನ್ನ ನಾವು ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಬುರ್ಕ್ ಹೇಳಿದ್ದಾರೆ ಅಂತ. ಇದರಿಂದ ರಿಪ್ಲಿ ಬುರ್ಕ್ ಹತ್ರ ಬಂದು ಕೇಳಿದ್ರೆ ಹೌದು ನಿಜವಾಗ್ಲೂ ಆ ಏಲಿಯನ್ಸ್ ಗಳನ್ನ ಇವನು ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ಆ ಏಲಿಯನ್ ಗಳನ್ನ ತಗೊಂಡು ಹೋಗಿ ವೇಲ್ಯಾಂಡ್ ಯುಟಾನಿ ಕಂಪನಿ ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅಂತ ಕೊಟ್ರೆ ಅವ್ರು ನಮ್ಗೆ ಕೇಳಿದನ್ನ ಕೊಡ್ತಾರೆ ಅಂತ. ಆದ್ರೆ ರಿಪ್ಲಿ ಇವನಿಗೆ ನೀನ್ ಆ ರೀತಿ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾಳೆ. ಅದೇ ಸಮಯಕ್ಕೆ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಟನಲ್
ಟನಲ್ ನಲ್ಲಿ ತುಂಬಾ ಏಲಿಯನ್ಸ್ ಗಳು ಬರ್ತಿರೋದ್ರಿಂದ ಆಟೋಮೆಟಿಕ್ ಗನ್ಸ್ ಗಳು ಕೂಡ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿರ್ತವೆ. ಹೀಗೆ ಶೂಟ್ ಮಾಡ್ತಾ ಮಾಡ್ತಾ ಎಲ್ಲಾ ಬುಲೆಟ್ಸ್ ಗಳು ಖಾಲಿ ಆಗೋಗ್ತವೆ. ಅಂದ್ರೆ ಒಂದು ಟನಲ್ ನಲ್ಲಿ ಬುಲೆಟ್ಸ್ ಗಳೆಲ್ಲ ಖಾಲಿ ಆಗೋಗಿದಾವೆ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇವರಿಗೆ ಶುರು ಆಗೋಗುತ್ತೆ. ಆಗ್ಲಿ ಇವರ ಸ್ಪೇಸ್ ಶಿಪ್ ಒಂದು ಕ್ರಾಶ್ ಆಯ್ತಲ್ಲ, ಆಗ ಈ ಜಾಗದಲ್ಲಿದ್ದಂತ ಫ್ಯೂಷನ್ ರಿಯಾಕ್ಟರ್ ಅನ್ನೋ ಒಂದು ಮಷೀನ್ ಡ್ಯಾಮೇಜ್ ಆಗಿ ಇನ್ನು 4 ಗಂಟೆಲಿ ಬ್ಲಾಸ್ಟ್ ಆಗೋದ್ರಲ್ಲಿ ಇದೆ. ಅಂದ್ರೆ 4 ಗಂಟೆಲಿ ಗ್ರಹದಿಂದ ಹೊರಗಡೆ ಇರುವಂತೆ ಇವರ ಮದರ್ ಶಿಪ್ ಹತ್ರ ಇವರು ಹೋಗ್ಬೇಕು. ಕಾಂಟ್ಯಾಕ್ಟ್ ಮಾಡೋಣ ಅಂತಂದ್ರೆ ಮದರ್ ಶಿಪ್ ಗ್ರಹದಿಂದ ಹೊರಗಡೆ ಇರೋದ್ರಿಂದ ಮಾಡೋದಕ್ಕೆ ಆಗ್ತಿಲ್ಲ. ಆಗ ಇವರಿಗೆ ಇದೇ ಕಾಲೋನಿಯಲ್ಲಿ ಇರುವಂತ ಟ್ರಾನ್ಸ್ಮಿಟರ್ ಡಿವೈಸ್ ನ ಬಗ್ಗೆ ನೆನಪಾಗುತ್ತೆ. ಈ ಟ್ರಾನ್ಸ್ಮಿಟರ್ ಡಿವೈಸ್ ಇಂದ ಆರಾಮಾಗಿ ಇವರು ಮದರ್ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಆ ಡಿವೈಸ್ ಈ ಕಾಲೋನಿಯ ಮತ್ತೊಂದು ಭಾಗದಲ್ಲಿ ಇದೆ. ಈಗ ಅಲ್ಲಿಗೆ ಯಾರು ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಿಷಪ್ ಹೇಳ್ತಾನೆ, ನಾನು ಅಲ್ಲಿಗೆ ಹೋಗ್ತೀನಿ, ಆ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಮದರ್ ಶಿಪ್ ಇಂದ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಬರೋ ರೀತಿ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಪೈಪ್ ಅನ್ನ ಕಟ್ ಮಾಡಿ ಇದ್ರ ಒಳಗಡೆಯಿಂದ ಇವನನ್ನ ಟ್ರಾನ್ಸ್ಮಿಟರ್ ಡಿವೈಸ್ ಹತ್ರ ಕಳಿಸ್ತಿರ್ತಾರೆ. ಯಾಕೆ ಅಂತಂದ್ರೆ ಏಲಿಯನ್ ಗಳಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಹೋಗೋದಕ್ಕಿರುವಂತ ಜಾಗ ಇದೊಂದೇ. ಆದ್ರೆ ಅದೇ ಸಮಯಕ್ಕೆ ಮತ್ತೊಂದು ಟನಲ್ ನಲ್ಲೂ ಗನ್ ಗಳನ್ನ ಫಿಟ್ ಮಾಡಿದ್ರಲ್ಲ, ಅಲ್ಲೂ ಕೂಡ ಗನ್ ಫೈರ್ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಏಲಿಯನ್ಸ್ ಗಳು ಬರ್ತಿದವೆ. ಹೀಗೆ ಶೂಟ್ ಮಾಡ್ತಾ ಮಾಡ್ತಾ ಒಂದು ಸಮಯದಲ್ಲಿ ಸ್ಟಾಪ್ ಆಗೋಗುತ್ತೆ. ಆದ್ರೆ ಇನ್ನೂ 10 ಬುಲೆಟ್ ಗಳು ಉಳಿದಿರ್ತವೆ. ಅಂದ್ರೆ ಏಲಿಯನ್ಸ್ ಗಳು ಬರೋದು ಸ್ಟಾಪ್ ಆಗೋಗಿದೆ. ಇವರು ಈಗ ಆರಾಮಾಗಿ ಹೊರಗಡೆ ಹೋಗ್ಬೋದು. ನಂತರ ಹೇಗ್ಸ್ ರಿಪ್ಲಿಗೆ ಗನ್ ಅನ್ನ ಹೇಗೆ ಆಪರೇಟ್ ಮಾಡೋದು ಅಂತ ಹೇಳ್ಕೊಡ್ತಾನೆ, ಇವಳ ಸೇಫ್ಟಿಗೋಸ್ಕರ ಅಂತ. ಅದೇ ಸಮಯಕ್ಕೆ ಗಾರ್ಮನ್ಗೆ ಪ್ರಜ್ಞೆ ಬರುತ್ತೆ. ಇದಾದ್ಮೇಲೆ ರಿಪ್ಲಿ ನ್ಯೂಟ್ ನ ನೋಡೋದಕ್ಕೆ ಅಂತ ಬಂದ್ರೆ ಅವಳು ಬೆಡ್ ಮೇಲೆ ಎಲ್ಲೂ ಕೂಡ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಬೆಡ್ ನ ಕೆಳಗಡೆ ಮಲ್ಕೊಂಡಿರ್ತಾಳೆ. ಸರಿ ಅಂತ ಇವಳು ಕೂಡ ನ್ಯೂಟ್ ನ ಜೊತೆ ಕೆಳಗಡೆನೆ ಮಲ್ಕೋಬಿಡ್ತಾಳೆ. ಈ ಕಡೆ ಬಿಷಪ್ ಟ್ರಾನ್ಸ್ಮಿಟಿಂಗ್ ಡಿವೈಸ್ ಹತ್ರ ಬಂದು ಮದರ್ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ರಿಮೋಟ್ ಇಂದ ಕಂಟ್ರೋಲ್ ಮಾಡ್ತಾ ಮತ್ತೊಂದು ಸಣ್ಣ ಸ್ಪೇಸ್ ಶಿಪ್ ಇಲ್ಲಿಗೆ ಬರೋ ರೀತಿ ಮಾಡ್ತಿರ್ತಾನೆ. ಈ ಕಡೆ ಸ್ವಲ್ಪ ಹೊತ್ತಿನ ನಂತರ ರಿಪ್ಲಿಗೆ ಎಚ್ಚರ ಆದಾಗ ನೋಡ್ತಾಳೆ, ಆಗ್ಲೇ ಲ್ಯಾಬ್ ನಲ್ಲಿ ಮುಖಕ್ಕೆ ಹಂಟ್ಕೊಳ್ಳುವಂತ ಏಲಿಯನ್ಸ್ ಗಳು ಇದ್ವಲ್ಲ ಬಾಟಲ್ ಗಳು, ಅವುಗಳು ಇಲ್ಲಿ ಖಾಲಿಯಾಗಿ ಬಿದ್ದಿರ್ತವೆ. ಅದೇ ಸಮಯಕ್ಕೆ ಏಲಿಯನ್ ಅಟ್ಯಾಕ್ ಮಾಡಿದಾಗ ಬಿಡಿಸ್ಕೊಂಡು ಡೋರ್ ಓಪನ್ ಮಾಡೋದಕ್ಕೆ ನೋಡಿದ್ರೆ ಡೋರ್ ಓಪನ್ ಆಗ್ತಿರೋದಿಲ್ಲ. ಇದೆಲ್ಲ ಕ್ಯಾಮ್ರಾದ ಫುಟೇಜ್ ನಲ್ಲಿ ಕಾಣಿಸ್ತಿರುತ್ತೆ. ಆದ್ರೆ ಅದನ್ನ ಬುರ್ಕ್ ಆಫ್ ಮಾಡ್ಬಿಡ್ತಾನೆ. ಅಂದ್ರೆ ಇದನ್ನೆಲ್ಲ ಮಾಡ್ತಿರೋದು ಇವನೇ. ಈ ಕಡೆ ರಿಪ್ಲಿ ಗ್ಲಾಸ್ ಅನ್ನ ಹೊಡೆದಾಕೋದಕ್ಕೆ ನೋಡಿದ್ರೆ ಆಗೋದಿಲ್ಲ, ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇದರಿಂದ ಫೈರ್ ಸೆನ್ಸರ್ ಗೆ ಬೆಂಕಿನ ತೋರಿಸ್ತಿದ್ದಂಗೆನೆ ಅಲಾರಾಮ್ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಬರ್ತಿರ್ತಾರೆ. ನಂತರ ಒಂದು ಏಲಿಯನ್ ರಿಪ್ಲಿ ಮೇಲೆ ಅಟ್ಯಾಕ್ ಮಾಡಿ ಅವಳ ಕತ್ತನ್ನ ಹಿಡ್ಕೊಬಿಟ್ಟಿರುತ್ತೆ. ಆಗ ಇಲ್ಲಿಗೆ ಹಿಗ್ಸ್ ಆಗಿ ಅವನ ಟೀಮ್ ನವರು ಬಂದು 2 ಏಲಿಯನ್ಸ್ ಗಳನ್ನ ಸಾಯಿಸಿ ರಿಪ್ಲಿ ಮತ್ತೆ ನ್ಯೂಟ್ ನ ಕಾಪಾಡ್ತಾರೆ. ಈಗ ಎಲ್ಲರಿಗೂ ಅರ್ಥ ಆಗೋಗಿದೆ ಇದನ್ನ ಮಾಡಿರೋದು ಬುರ್ಕ್ ಅಂತ. ಆಕ್ಚುಲಿ ಇವನ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಆ 2 ಏಲಿಯನ್ಸ್ ಗಳು ರಿಪ್ಲಿ ಮತ್ತೆ ನ್ಯೂಟ್ ನ ಮುಖಕ್ಕೆ ಅಂಟ್ಕೊಳ್ತವೆ. ಅವರ ಜೊತೆ ಏಲಿಯನ್ ಗಳನ್ನು ಕೂಡ ಭೂಮಿಗೆ ತಗೊಂಡ್ ಹೋಗ್ಬೋದು ಅಂತ. ಇದರಿಂದ ಎಲ್ಲರಿಗೂ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರೆ ಸ್ಕ್ಯಾನರ್ ಗಳಲ್ಲಿ ಡಿಟೆಕ್ಟ್ ಆಗ್ತಿರ್ತವೆ ಏಲಿಯನ್ಸ್ ಗಳು ಇವರಿರುವಂತ ಜಾಗಕ್ಕೆ ಬರ್ತಿದಾವೆ ಅಂತ. ಅದಕ್ಕೆ ಇವರೆಲ್ಲರೂ ಮುಂದಿನ ರೂಮ್ ಗೆ ಬಂದು ಏಲಿಯನ್ಸ್ ಗಳು ಬರಬಾರ್ದು ಅಂತ ವೆಲ್ಡಿಂಗ್ ಅನ್ನ ಮಾಡಿ ಡೋರ್ ಅನ್ನೇ ಸೀಲ್ ಮಾಡ್ಬಿಡ್ತಾರೆ. ಆದ್ರೆ ಇನ್ನು ಕೂಡ ಸ್ಕ್ಯಾನರ್ ನಲ್ಲಿ ಡಿಟೆಕ್ಟ್ ಆಗ್ತಾನೆ ಇರುತ್ತೆ ಇವ್ರ ಹತ್ರ ಏಲಿಯನ್ಸ್ ಗಳು ಬರ್ತಿದಾವೆ ಅಂತ. ಇವರ ಕಣ್ಣಿಗೆ ಮಾತ್ರ ಯಾವ ಏಲಿಯನ್ಸ್ ಗಳು ಕಾಣ್ತಿಲ್ಲ. ಆದ್ರಿಂದ ಮೇಲೆ ನೋಡಿದ್ರೆ ಈ ಜಾಗದಲ್ಲಿ ಏಲಿಯನ್ಸ್ ಗಳು ಇರ್ತವೆ. ಇವ್ರ ಮೇಲೆ ಅಟ್ಯಾಕ್ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇವರು ಕೂಡ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಬುರ್ಕ್ ಮಾತ್ರ ಡೋರ್ ಅನ್ನ ಹಾಕೊಂಡು ಹೊಟ್ಟೋಗ್ತಾನೆ, ಇವರೆಲ್ಲರೂ ಇಲ್ಲೇ ಸಾಯ್ಲಿ ಅಂತ. ಹೀಗೆ ಇವರೆಲ್ಲರೂ ಶೂಟ್ ಮಾಡ್ತಾ ಫೈಟ್ ಮಾಡ್ತಿರ್ಬೇಕಾದ್ರೆ ಏಲಿಯನ್ಸ್ ಗಳು ಹಟ್ಸ್ ಅನ್ನ ಎಳ್ಕೊಂಡು ಹೊಟ್ಟೋಗ್ತವೆ. ಅದಕ್ಕೆ ಮಿಕ್ತವರೆಲ್ಲ ತುಂಬಾ ಕಷ್ಟಪಟ್ಟು ಮತ್ತೊಂದು ಡೋರಿನ ಒಳಗಡೆ ಬರ್ತಾರೆ. ಆದ್ರೆ ಈ ಕಡೆ ಬುರ್ಕ್ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಏಲಿಯನ್ ಬಂದು ಇವನನ್ನ ಸಾಯಿಸ್ಬಿಡುತ್ತೆ. ಈ ಕಡೆ ರಿಪ್ಲಿ ಹಾಗೆ ಅವಳ ಟೀಮ್ ನವರೆಲ್ಲ ಒಂದು ಏರ್ ವೆಂಟಿಲೇಷನ್ ಡಕ್ಟ್ ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಏಲಿಯನ್ಸ್ ಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಹಿಂದಿಂದನೆ ಬರ್ತಿರ್ತವೆ. ಇದರಿಂದ ವಾಸ್ಕ್ವೈಸ್ ಇವುಗಳ ಜೊತೆ ಫೈಟ್ ಮಾಡ್ತಿದ್ರೆ ಅವುಗಳು ಇವಳ ಮೇಲೆನೆ ಅಟ್ಯಾಕ್ ಮಾಡ್ತಿರ್ತವೆ. ಅದಕ್ಕೆ ಇವಳನ್ನ ಕಾಪಾಡೋದಕ್ಕೆ ಅಂತ ಗಾರ್ಮನ್ ಬಂದ್ರೆ ಇವರಿಬ್ಬರನ್ನ ಏಲಿಯನ್ಸ್ ಗಳು ಸುತ್ತುವರೆದ್ ಬಿಡ್ತವೆ. ಇದರಿಂದ ಬೇರೆ ದಾರಿ ಇಲ್ದೆ ಏಲಿಯನ್ಸ್ ಗಳ ಜೊತೆ ಇವರನ್ನ ಇವರೇ ಬ್ಲಾಸ್ಟ್ ಮಾಡ್ಕೊಬಿಡ್ತಾರೆ. ಈ ಕಡೆ ನೋಡಿದ್ರೆ ನ್ಯೂಟ್ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರಿಂದ ಅವಳನ್ನ ಹುಡುಕ್ತಾ ಹುಡುಕ್ತಾ ಇವರಿಬ್ರು ಬಂದಾಗ ನೋಡ್ತಾರೆ ಇವಳು ಕೆಳಗಡೆ ಒಂದು ಜಾಗದಲ್ಲಿ ಸಿಗಾಕೋಬಿಟ್ಟಿದ್ದಾಳೆ ಅಂತ. ಅದಕ್ಕೆ ಅವಳನ್ನ ಮೇಲ್ ಕರ್ಕೊಂಡ್ ಬರೋದಕ್ಕೆ ಕಬ್ನನ್ನ ಕಟ್ ಮಾಡ್ತಿರ್ತಾರೆ. ಆದ್ರೆ ನ್ಯೂಟ್ ಕೆಳಗಡೆ ಇರ್ಬೇಕಾದ್ರೆ ಒಂದು ಕ್ಸೆನೋಮಾರ್ಫ್ ಬಂದು ಇವಳನ್ನ ಎತ್ಕೊಂಡು ಹೊಟ್ಟೋಗುತ್ತೆ. ಇದರಿಂದ ರಿಪ್ಲಿಗೆ ತುಂಬಾ ದುಃಖ ಆಗೋಗುತ್ತೆ. ಆದ್ರೆ ಈಗ ಬೇರೆ ದಾರಿ ಇಲ್ದೆ ಇವರಿಬ್ರು ಒಂದು ಲಿಫ್ಟ್ ನ ಸಹಾಯದಿಂದ ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ಬಿಷಪ್ ಕೂಡ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿರ್ತಾನೆ. ಇವರಿಬ್ರು ಇದ್ರ ಒಳಗಡೆ
ಒಳಗಡೆ ಏನೋ ಬರ್ತಾರೆ. ಆದ್ರೆ ರಿಪ್ಲಿ ಮಾತ್ರ ಗನ್ ಅನ್ನ ಬಾಂಬ್ ಗಳನ್ನೆಲ್ಲ ರೆಡಿ ಮಾಡ್ಕೋತಿರ್ತಾಳೆ. ಯಾಕೆ ಅಂತಂದ್ರೆ ಆ ಜಾಕೆ ಮತ್ತೆ ಹೋಗಿ ನ್ಯೂಟ್ ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು ಅಂತ. ಆದ್ರೆ ಇವ್ರ ಹತ್ರ ಈಗ ಇರೋದು ಬರೀ 19 ನಿಮಿಷ ಮಾತ್ರ. ಅಷ್ಟರಲ್ಲಿ ಫ್ಯೂಷನ್ ರಿಯಾಕ್ಟರ್ ಬ್ಲಾಸ್ಟ್ ಆಗೋಗುತ್ತೆ. ಅದಕ್ಕೆ ಇವಳು ಕೂಡ ಒಂದು ಲಿಫ್ಟ್ ನ ಸಹಾಯದಿಂದ ತುಂಬಾ ಕಷ್ಟಪಟ್ಟು ಸಬ್ ಲೆವೆಲ್ 3ಗೆ ಬರ್ತಾಳೆ. ಆಗ್ಲೇ ಅವಳು ನ್ಯೂಟ್ಗೆ GPS ಟ್ರ್ಯಾಕರ್ ಅನ್ನ ಕೊಟ್ಟಿದ್ಲಲ್ಲ, ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಿರ್ತಾಳೆ. ಹೀಗೆ ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಆ GPS ಟ್ರ್ಯಾಕರ್ ಸಿಗುತ್ತೆ. ಇದನ್ನ ನೋಡ್ದಂತೆ ಇವಳಿಗೆ ನ್ಯೂಟ್ ಸತ್ತೋಗಿದ್ದಾಳೆ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ನ್ಯೂಟ್ ಇನ್ನೂ ಕೂಡ ಬದುಕಿರ್ತಾಳೆ. ಸಂತೋಷವಾಗಿ ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರೆ ಮೊಟ್ಟೆಗಳನ್ನ ಇಡ್ತಿರುವಂತ ಕ್ವೀನ್ ಏಲಿಯನ್ ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ರಿಪ್ಲಿ ಬೆಂಕಿನ ತೋರಿಸಿ ಅದಕ್ಕೆ ಹೆದರಿಸ್ತಾಳೆ. ಹೋಗೋದಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಮೊಟ್ಟೆಗಳಿಗೆ ಬೆಂಕಿನ ಹಾಕ್ಬಿಡ್ತೀನಿ ಅಂತ. ಅದಕ್ಕೆ ಕ್ವೀನ್ ಏಲಿಯನ್ ಕೂಡ ಯಾವ ಏಲಿಯನ್ಗೂ ಅಟ್ಯಾಕ್ ಮಾಡಬಾರದು ಅಂತ ಆರ್ಡರ್ ಮಾಡುತ್ತೆ. ರಿಪ್ಲಿ ಮಾತ್ರ ಸ್ವಲ್ಪ ದೂರ ಬರ್ತಿದ್ದಂಗೆನೆ ಮೊಟ್ಟೆಗಳಿಗೆಲ್ಲ ಬೆಂಕಿನ ಹಾಕಿ ನ್ಯೂಟ್ ನ ಕರ್ಕೊಂಡು ಓಡೋಗ್ತಿರ್ತಾಳೆ. ಹಾಗೆ ಇಷ್ಟೊತ್ತಿಗೆ ಫ್ಯೂಷನ್ ರಿಯಾಕ್ಟರ್ ಕೂಡ ಸ್ವಲ್ಪನೇ ಬ್ಲಾಸ್ಟ್ ಆಗೋದಕ್ಕೆ ಶುರುವಾಗಿರುತ್ತೆ. ನಂತರ ಇವರು ಲಿಫ್ಟ್ ಇಂದ ಮೇಲ್ಗಡೆ ಹೋಗೋದಕ್ಕೆ ನೋಡಿದ್ರೆ ಆ ಕ್ವೀನ್ ಏಲಿಯನ್ ಕೂಡ ಇವರನ್ನೇ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಆದ್ರೆ ಇವರು ತಪ್ಪಿಸ್ಕೊಂಡು ಲಿಫ್ಟ್ ಇಂದ ಮೇಲ್ ಬಂದಾಗ ನೋಡಿದ್ರೆ ಆ ಕ್ವೀನ್ ಏಲಿಯನ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಬಿಷಪ್ ಇಲ್ಲಿಗೆ ಸ್ಪೇಸ್ ಶಿಪ್ ಅನ್ನ ತಗೊಂಡ್ ಬಂದಿದ್ರಿಂದ ಇವರಿಬ್ರು ಒಳಗಡೆ ಬರ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಈ ಗ್ರಹದಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಫ್ಯೂಷನ್ ರಿಯಾಕ್ಟರ್ ಒಂದು ದೊಡ್ಡ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಆದ್ರೆ ಇವರೆಲ್ಲರೂ ಈಗ ಸೇಫ್ ಆಗಿದ್ದಾರೆ. ಹಾಗೆ ಗ್ರಹದಿಂದ ಹೊರಗಡೆ ಇರುವಂತ ಮದರ್ ಶಿಪ್ ನ ಒಳಗಡೆನೂ ಕೂಡ ಬಂದು ತಲುಪಿದ್ದಾರೆ. ಇದರಿಂದ ರಿಪ್ಲಿ ಇವರ ಪ್ರಾಣನ ಕಾಪಾಡಿರೋದಕ್ಕೆ ಬಿಷಪ್ಗೆ ಥ್ಯಾಂಕ್ಸ್ ಹೇಳ್ತಿರ್ಬೇಕಾದ್ರೆ ಹಿಂದೆಯಿಂದ ಏನೋ ಬಂದು ಚುಚ್ಚುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಶಿಪ್ ಅನ್ನ ಹಿಡ್ಕೊಂಡು ಈ ಕ್ವೀನ್ ಏಲಿಯನ್ ಕೂಡ ಬಂದ್ಬಿಟ್ಟಿದೆ ಅಂತ. ಇದೇ ಸಮಯದಲ್ಲಿ ನ್ಯೂಟ್ ಮತ್ತೆ ರಿಪ್ಲಿ ಬೇರೆ ಆಗೋಗ್ತಾರೆ. ನಂತರ ಏಲಿಯನ್ ನ್ಯೂಟ್ ನ ಹುಡುಕಿ ಇವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಗ ರಿಪ್ಲಿ ಒಂದು ರೋಬೋಟ್ ಬಾಡಿನ ಅಟ್ಯಾಚ್ ಮಾಡ್ಕೊಂಡು ಬರ್ತಾಳೆ ಇದರ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಇದರಿಂದ ರಿಪ್ಲಿ ಮತ್ತೆ ಏಲಿಯನ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಇವಳು ಕೂಡ ಚೆನ್ನಾಗಿ ಹೊಡಿತಿರ್ತಾಳೆ. ಹೀಗೆ ಹೊಡಿತಾ ಏಲಿಯನ್ ನ ಏರ್ ಲಾಕ್ ಸಿಸ್ಟಮ್ ನ ಒಳಗಡೆ ಬಿಳಿಸೋದಕ್ಕೆ ಹೋಗಿ ಇವಳು ಕೂಡ ಒಳಗಡೆ ಬಿದ್ದೋಗ್ತಾಳೆ. ಸರಿ ಅಂತ ಸ್ಪೇಸ್ ಶಿಪ್ ಡೋರ್ ಅನ್ನ ಓಪನ್ ಮಾಡ್ತಿದ್ದಂಗೆನೆ ಆ ಗಾಳಿಯ ಫೋರ್ಸ್ ಇಂದ ಎಲ್ಲಾ ತೂರ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಏಲಿಯನ್ ಮಾತ್ರ ಇವಳ ಕಾಲನ್ನ ಹಿಡ್ಕೊಂಡು ಹೋಗ್ತಾನೆ ಇರೋದಿಲ್ಲ. ಹೇಗೋ ಮಾಡಿ ಅದನ್ನ ತಳ್ತಾಳೆ. ಇದು ಹೊರಗಡೆ ಹೋಗಿ ಸತ್ತೋಗುತ್ತೆ. ಇದಾದ್ಮೇಲೆ ಇವಳು ತುಂಬಾ ಕಷ್ಟಪಟ್ಟು ಸ್ಪೇಸ್ ಶಿಪ್ ಡೋರ್ ಅನ್ನ ಕ್ಲೋಸ್ ಮಾಡ್ತಾಳೆ. ನ್ಯೂಟ್ ಸೇಫ್ ಆಗಿರ್ತಾಳೆ. ಹಾಗೆ ಇಲ್ಲಿ ಹೇಳಬೇಕು ಅಂತಂದ್ರೆ ಬಿಷಪ್ ರೋಬೋಟ್ ಆಗಿರೋದ್ರಿಂದ ಇನ್ನೂ ಜೀವಂತವಾಗಿರ್ತಾನೆ. ಅದಕ್ಕೆ ಬಿಷಪ್ ಹಾಗೆ ಹಿಕ್ಸ್ ನ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲಗಿಸಿ ಇವಳು ಮತ್ತೆ ನ್ಯೂಟ್ ಕೂಡ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲ್ಕೋತಾರೆ. ಈಗ ಈ ಸ್ಪೇಸ್ ಶಿಪ್ ಇಲ್ಲಿಂದ ಮತ್ತೊಂದ್ಸಲ ಭೂಮಿಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಇಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ನನಗೊತ್ತು ಈ ಮೂವಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿಯ ಸಣ್ಣ ಹುಡುಗಿಯ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.